ನಿಮಗ್ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ. ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೆಳಗರೆ ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಹಾಗೂ ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಳಗರೆ ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀರಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಳಗರೆ ನಮ್ಮ ಜೊತೆ ಇವತ್ತಿದ್ದಾರೆ ಡಾಕ್ಟರ್ ಆನಂದ್ ಪಿ ಅಂಬಲಿಯವರು. ಖಂಡಿತ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂದರೆ ಜೀರಿಯಾಟ್ರಿಕ್ ಕೇರ್, ನಮ್ಮ ಹಿರಿಯರಿಗೆ ಸಂಬಂಧಪಟ್ಟ ಹಾಗೆ ಹಿರಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಈ ಜೀರಿಯಾಟ್ರಿಕ್ ಕೇರ್ ಬಗ್ಗೆ ನಮ್ಮ ಹಿರಿಯರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತಲೇ ಹೇಳಬಹುದು. ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಹಿರಿಯರು ಕೇಳ್ತಾ ಇದ್ದಾರೆ ಹಾಗೂ ಅವರಿಗೆ ಏನೆಲ್ಲ ಉತ್ತರಗಳನ್ನ ಡಾಕ್ಟರ್ ಆನಂದ್ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬರೋಣ. ನಮಸ್ಕಾರ ಸರ್. ನಾನು ಕೇಳಿದ್ದೆ ಈ ಪ್ರಶ್ನೆ. ನನ್ಗೆ ಏನು ಈಗ ಇನ್ನೊಂದು ಸಂದೇಹ ಏನು ಅಂದ್ರೆ, ನಮ್ ತಂದೆಗೆ ನಮ್ಮ ಅಣ್ಣನಿಗೆ ಇಬ್ಬರಿಗೂ ಸಹ ಡಿಮೆನ್ಷಿಯಾ ಬಂದಿತ್ತು. ಈಗ ನನ್ಗೆ ಅದರದ್ದು ಅಲ್ಲ, ನನ್ಗೆ ಮತ್ತೆ ನಮ್ಮ ಅಕ್ಕ ತಮ್ಮಂದ್ರು ಅಣ್ಣ ತಂಗಿಯರಿಗೆ ಯಾರಾದ್ರು ಅಥವಾ ನಮ್ಮ ಮಕ್ಕಳಿಗೆ ಅದೇ ಬರೋ ಚಾನ್ಸ್ ಎಷ್ಟಿದೆ ಅಥವಾ ನನ್ಗೆ ಬರೋ ಚಾನ್ಸ್ ಎಷ್ಟಿದೆ? ಯಾಕಂದ್ರೆ ಅದಕ್ಕೆ ತಕ್ಕಂತೆ ನಾನು ಈಗ ನೀವು ಹೇಳಿದ್ರಲ್ಲ ಎಲ್ಲ ಇವುಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಆಕ್ಟಿವ್ ಆಗಿದ್ದೇನೆ, ತಿರುಗಾಡ್ತೇನೆ, ಫ್ರೆಂಡ್ಸ್ ಜೊತೆಗೆ ಹೋಗ್ತೇನೆ, ಮತ್ತೆ ಮನೆಯದ್ ಕೆಲಸ, ಒಳಗಡೆದ್ ಕೆಲಸ, ಹೊರಗಡೆದ್ ಕೆಲಸ ಅದೆಲ್ಲ ಮಾಡ್ಕೊಂಡಿದ್ದೇನೆ. ಐ ಆಮ್ 70+ ನಾವು.
ಓಕೆ. ಆದ್ರೆ ನನ್ಗೆ ಅದು ಬರ್ಬಾರ್ದು ಅಂತ, ಯಾಕಂದ್ರೆ ಆದ್ರೆ ನನ್ಗೆ ಅದು ಬರ್ಬಾರ್ದು ಅಂತ, ಯಾಕಂದ್ರೆ ಅದು ನಮ್ಮ ಅಣ್ಣ ಯಾವ ತರ ಅವ್ರದ್ದು ನೋಡ್ಕೊಂಡಿದ್ರು ಮನೆಯಲ್ಲಿ, ಅವ್ರು ಯಾವ ತರ ವ್ಯವಹಾರ ಮಾಡಿದ್ರು, ಆಮೇಲೆ ಪೂರ್ತಿ ಡಿಪೆಂಡ್ ಆಗ್ಬಿಡ್ತಾರೆ. ಮತ್ತು ನಮ್ ತಂದೆಗೂ ಹಾಗೆ ಆಗಿತ್ತು. ಈಗ ನಮ್ಗೆ ಆ ತರ ಅದು ಬರ್ಲಿಕ್ಕೆ ಚಾನ್ಸ್ ಇದೆಯಾ, ಅಥವಾ ಅದನ್ನ ಅವಾಯ್ಡ್ ಮಾಡೋದು ಹೇಗೂ ಅಂತ ಹೇಳಿದೀರಾ? ಇದೊಂದು ಸಂದೇಹ. ಬಹಳ ಉತ್ತಮ ಪ್ರಶ್ನೆ ಮೇಡಮ್. ಈ ಪ್ರಶ್ನೆಗಳು ಬಹಳ ಜನ ಕೇಳ್ತಾರೆ. ಇದಕ್ಕೆ 100% ಉತ್ತರ ಇಲ್ಲ. ಕೆಲವೊಂದು ಜೆನೆಟಿಕ್ಸ್ ಜೀನ್ಸ್ ಅಲ್ಲಿಂದ ಬರುವ ಕಾಯಿಲೆಗಳು ಇರ್ತವೆ. ಇದು ನಿಮ್ಮ ಮನೆಯಲ್ಲಿ ನಿಮ್ ತಂದೆಯವರಿಗಿತ್ತು, ನಿಮ್ ಬ್ರದರ್ಗೆ ಬಂದಿದೆ, ಹೆಣ್ಣು ಮಕ್ಕಳಿಗೆ ಬರೋ ಚಾನ್ಸಸ್ ಕಡಿಮೆ. ಆದ್ರೆ ನಿಮ್ಮ ತಾಯಿಯಲ್ಲಿ ಇತ್ತಂದ್ರೆ, ನಿಮ್ಮ ತಾಯಿಯವರಿಗೆ ಆಗಿತ್ತು ಅಂದ್ರೆ, ಅವ್ರು ನೀವು ಆಗ್ಲಿ ನಿಮ್ ಸಿಸ್ಟರ್ಸ್ ಆಗ್ಲಿ ಬರೋ ಚಾನ್ಸಸ್ ಹೆಚ್ಚು. ಇದು ಒಂದು ಯೂಶುವಲ್ ಪ್ಯಾಟರ್ನ್ ಆಫ್ ಡಿಸೀಸ್. ಓಕೆ. ಸೆಕೆಂಡ್, ಬಟ್ ಡಸಂಟ್ ಮೀನ್ ದಟ್ ಇಟ್ ಶುಡ್ ನಾಟ್ ಕಮ್. ಈಗ ತಾಯಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಎಲ್ಲರ ಮಕ್ಕಳಿಗೆ ಬಂದ್ಬಿಡುತ್ತೆ, ಗಂಡಸ ಮಕ್ಕಳಿಗೂ ಬರುತ್ತೆ, ಹೆಣ್ಣು ಮಕ್ಕಳಿಗೂ ಬರುತ್ತೆ, ಹಿಂಗೆ. ಅದಕ್ಕೆ ಡಿಮೆನ್ಷಿಯಾ ಇಫ್ ಇಟ್ ರನ್ಸ್ ಇನ್ ಫ್ಯಾಮಿಲಿ, ಗಂಡಸರಲ್ಲಿ ಇದ್ರೆ ಮೋಸ್ಟ್ಲಿ ಅವರು ಮಕ್ಕಳು ಗಂಡಸರಿಗೆ ಆಕೋತ ಹೋಗ್ತದೆ, ಹೆಣ್ಮಕ್ಳಿಗೆ ಸ್ಪೇರ್ ಆಗುತ್ತೆ. ಸೆಕೆಂಡು, ನಿಮಗೆ ಆಗುತ್ತೋ ಇಲ್ಲೋ ಅನ್ನೋದು ಕಂಡು ಹಿಡಿಯೋದು ಬಹಳ ಕಠಿಣ ಇದೆ. ಇಲ್ಲಿವರೆಗೆ ಹಿಂಗೆ ಯಾವ ಜೆನೆಟಿಕ್ ಟೆಸ್ಟ್ ಬಂದಿಲ್ಲ. ಇದ್ರೂ ಅದು ಲಿಮಿಟೆಡ್ ಲ್ಯಾಬ್ರೇಟರಿದಲ್ಲಿ ಮಾಡ್ತಾರೆ, ಅದು ಎಷ್ಟು ರಿಲಯಬಲ್ ಗೊತ್ತಿಲ್ಲ. ಸೊ ಈಗ ನಾವ್ ಇಷ್ಟೆಲ್ಲ ಜೀವನ ಶೈಲಿ ಬಗ್ಗೆ ಮಾತಾಡದೆ, ಇವೆಲ್ಲ ಫಾಲೋ ಮಾಡಿದವ್ರಿಗೆ ಕೂಡ 80-85 ವರ್ಷಕ್ಕೆ ಮಲಗುತನ ಬಂದಿದೆ. ಅವ್ರಿಗೆ ಬಂದಿಲ್ಲ ಅಂತ ಏನಲ್ಲ. ಕೆಲವೊಬ್ರು ಏನೂ ಮಾಡೋದಿಲ್ಲ, ಅವ್ರಿಗೂ ಬರೋದೇ ಇಲ್ಲ. ಸೊ ನಿಮ್ಮಲ್ಲಿ ಒಂದು ರಿಸ್ಕ್ ಇದೆ. ನಿಮ್ದು ಕೇಸ್ ಏನಿದೆ, ನಿಮ್ ಮನೇಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ. ಐ ಸಲ್ಯೂಟ್ ಟು ಯು ಬಿಕಾಸ್ ಯು ಹ್ಯಾವ್ ಓಪನ್ಡ್ ಅಪ್. ಎಷ್ಟೋ ಜನ ಮಾತಾಡೋದಿಲ್ಲ, ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಿಕಾಸ್ ಯು ಆರ್ ಟಾಕಿಂಗ್, ಯು ಆರ್ ಶೇರಿಂಗ್. ನಿಮ್ ಮನೆಯಲ್ಲಿ ಏನ್ ಆಗ್ತಾ ಇದೆ ನೀವು ಹೇಳ್ತಾ ಇದ್ದೀರಿ, ಅದು ಬಹಳ ಒಳ್ಳೇದು. ಅಂದ್ರೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಇಂಡೈರೆಕ್ಟ್ಲಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮಂಗ್ ಯುವರ್ ಆಲ್ ಫ್ರೆಂಡ್ಸ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಟುಡೇ. ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ಹೌ ಮಚ್ ಚಾನ್ಸಸ್ ದಟ್ ಯು ವಿಲ್ ಗೆಟ್, ವಿ ಡೋಂಟ್ ಹ್ಯಾವ್ ಆನ್ಸರ್ ಫಾರ್. ಓಕೆ, ಥ್ಯಾಂಕ್ ಯು. ಗೊತ್ತಾಯ್ತು. ಆದಷ್ಟು ಆರೋಗ್ಯವಾಗಿರೋದು, ನಮ್ಮ ದಿನ ಮತ್ತಿನ ಚಟುವಟಿಕೆಗಳನ್ನ ಮಾಡ್ಕೊಂಡಿರೋದು, ಆಮೇಲೆ ಏನಾದ್ರೂ ಹೊಸದು ಕಲಿತಾ ಇರೋದು, ಅಂತದ್ದು ಮಾಡ್ತಾ ಇದ್ರೆ ಡಿಮೆನ್ಷಿಯಾ ಬರೋದು ಕಡಿಮೆ ಅಂತ ಹೇಳ್ತೀರಲ್ವಾ? ಧನ್ಯವಾದ ಡಾಕ್ಟರ್. ಇದು ಪ್ರಶ್ನೆನೂ ನೀವೇ ಕೇಳಿದ್ರಿ, ಆನ್ಸರ್ ನಿಮ್ ಕಡೆನೆ ಇತ್ತು. ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಅದೇನು ನಮ್ಮ ಒಳಗಡೆಯಿಂದ ಬಂದಿದ್ದದು, ಏನಾದ್ರೂ ಕಲಿತಾ ಇರ್ಬೇಕು ಅಂತ ಕಲಿತಾನೂ ಇದ್ದೀನಿ, ಯೋಗನೂ ಮಾಡ್ತೀನಿ, ಮತ್ತೆ ಹೊರಗಡೆ ಓಡಾಡಿ 4 ಜನರ ಮಧ್ಯದಲ್ಲಿ, ಫ್ರೆಂಡ್ಸ್ ಮಧ್ಯದಲ್ಲೂ ಇರ್ತೀನಿ. ಆದ್ರೂ ಈಗ ಈ ಗ್ರೂಪ್ ಅಲ್ಲಿ ಸೇರ್ಕೊಂಡ ಮೇಲೆ, ನಿಮ್ ಮಾತುಗಳನ್ನ ಕೇಳಿದ್ಮೇಲೆ ಇದು ಒಂದು ಸಂದೇಹ ಬಂತು. ಹಾಗಾಗಿ ಅದನ್ನ ನಿವಾರಿಸ್ಕೊಳ್ಳಿಕ್ಕೆ ನಿಮ್ಗೆ ಕೇಳಿದ್ದೆ. ಧನ್ಯವಾದಗಳು. ಒಳ್ಳೇದು. ಒಂದು ನೀವು ನಿಮ್ಮ ಸಂದೇಹವನ್ನು ಬಿಚ್ಚಿಟ್ಟಿದ್ದೀರಿ. ನೀವು ಇವತ್ತು ಮನಸ್ಸೊಂದು ಖುಲ್ಲಾ ಮಾಡ್ಕೊಂಡ್ ಬಿಟ್ಟಿದ್ರಿ. ಈ ಕಾರ್ಯಕ್ರಮ ಮೂಲಕ ತಮ್ಮ ಸಂದೇಹಗಳನ್ನು ಬಿಚ್ಚಿಡ್ತಾ ಇದ್ದೀರಿ. ಇದು ಒಂದು ಒಳ್ಳೆ ಸುಸಂಧಿ. ಜೀವನ ಶೈಲಿ ಫಾಲೋ ಮಾಡ್ಕೊತಾ ಇರ್ರಿ, ಬಹುಶಃ ಆಗ್ಲಿಕ್ಕೂ ಇಲ್ಲ. ನಾವು ಅದೇ ಪ್ರಾರ್ಥಿಸೋಣ. ಓಕೆ, ಧನ್ಯವಾದ ಡಾಕ್ಟ್ರೆ. ಸರ್ ನಮಸ್ತೆ. ಸರ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೇನಾದ್ರೂ ಹುಷಾರ್ ತಪ್ಪಿರ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಇರಲ್ಲ ಅಂತ ಮೊಂಡು ಮಾಡ್ತಾರೆ. ಮತ್ತೆ ಮನೇಲೂ ಅಷ್ಟೇ, ಏನಾದ್ರೂ ಹೇಳಿದ್ರೆ ಈ ತರ ಮಾಡ್ಬೇಡಿ, ಹಿಂಗಿರ್ಬೇಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಅವ್ರು ಹೇಳಿದ್ದು ಕೇಳೋದಿಲ್ಲ. ಆ ತರ ಸಿಚುಯೇಷನ್ ನಾವ್ ಹೇಗೆ ನಿಭಾಯಿಸ್ಬೇಕು ಸರ್? ಒಂದು ತುಂಬಾ ಒಳ್ಳೆ ಪ್ರಶ್ನೆ ಇದು. ದಿನಾಲು ನಮ್ಮ ಆಸ್ಪತ್ರೆಯಲ್ಲಿ ಇದೇ ಇರುತ್ತೆ ಇದು. ಈಗ ನಿಮಗೆ ಹೇಗೆ ತೊಂದರೆ ಇದೆ, ಹಾಗೆ ಎಲ್ಲರೂ ಕೇರ್ ಗಿವರ್ಸ್, ಯಾರ ಮನೆಯಲ್ಲಿ ಹಿರಿಯರಿದ್ದಾರೆ, ಅವರು ಸ್ವಸ್ಥಂದರಿಗೆ ಆಗ್ಲಿ ಮೊಮ್ಮಕ್ಕಳಾಗ್ಲಿ, ಇದು ಕಾಮನ್ ಪ್ರಾಬ್ಲಮ್. ಇದು ನಾವು ಹೇಗೆ ನಿವಾರಿಸ್ತೀವಿ, ನಮ್ಮಲ್ಲಿ ಹೇಗೆ ನಿವಾರಿಸ್ತೀವಿ ಅಂದ್ರೆ, ಫಸ್ಟ್ ನಾವು ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವರ ತೊಂದರೆ ನಾವು ತಿಳ್ಕೊಬೇಕು. ಕೆಲವೊಂದು ಟೈಮ್ ಅವ್ರು ಬೇಕಂತಲೇ ಮಾಡ್ತಾ ಇರೋದಿಲ್ಲ, ಅವರು ಹುಷಾರಿರೋದಿಲ್ಲ, ಆಮೇಲೆ ಅವರಿಗೆ ಜ್ವರ ಇರೋದ್ರಿಂದ, ಅಥವಾ ಮೈಯಲ್ಲಿ ನೀರು ಕಡಿಮೆ ಆಗಿ ಡಿಹೈಡ್ರೇಷನ್ ಆದಲ್ಲಿ, ಅಥವಾ ಮೈಯಲ್ಲಿ ಉಪ್ಪಿನ ಅಂಶ ಕಡಿಮೆ ಆದಲ್ಲಿ ಅವರು ಒಮ್ಮೊಮ್ಮೆ ಏನೇನೋ ಶಿಟ್ಟಿ ಬರ್ತಿರ್ತಾರೆ, ಅವ್ರು ಬೈತಿರ್ತಾರೆ. ಆಮೇಲೆ 2-3 ನಂತರ ಟ್ರೀಟ್ಮೆಂಟ್ ಆದ ನಂತರ ಅವ್ರು ಯಾವತ್ತೂ ಚೇತರಿಸ್ಕೊಳ್ತಾರಲ್ಲ, ಅವಾಗ ಹೇಳ್ತಾರೆ, ನಾನು ಏನೇನೋ ಅಂದೆ ಸರ್, ನಿಮಗೆ ನಮ್ಮ ಮಗಳಿಗೆ ಏನೇನೋ ಅಂದೆ ಸರ್, ತಪ್ಪಾಯ್ತು. ಅವಾಗ ಅದು ಹೊರಗೆ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಹ್ಯಾಪನ್ಸ್. ಫಸ್ಟ್ ಡೇ ಬಂದಾಗೆ ಏನೇನೋ ಮಾತಾಡ್ತಾರೆ, ಏನೇನೋ ಬೈತಾರೆ. ಅವ್ರ ಸ್ಟೇಟ್ ಆಫ್ ಅಲ್ಟರ್ಡ್ ಸೆನ್ಸೋರಿಯಂ ಅಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಜ್ವರ, ಮೈ ಟೆಂಪರೇಚರ್ ತುಂಬಾ ಹೆಚ್ಚಾದ ಕೂಡಲೇ ಹೇಗೆ ಹುಡುಗರಲ್ಲಿ ಮಾತಾಡ್ತಾರೆ, ಹಾಗೆ ಹಿರಿಯರು ಕೂಡ ಫೀವರ್ ಅಥವಾ ಬಾಡಿ ಟೆಂಪರೇಚರ್ ಹೆಚ್ಚಾದಾಗೆ ಮಾತಾಡ್ತಾರೆ. ಅವರಿಗೆ ಸರೌಂಡಿಂಗ್ಸ್ ಏನ್ ನಡೀತದೆ ಗೊತ್ತಿಲ್ಲ, ಆಮೇಲೆ ಹಠ ಮಾಡೋದು,
ಆಮೇಲೆ ನೀವ್ ಏನಾದ್ರು ತಿನ್ನು, ನೀರ್ ಕುಡಿ ಅಂದ್ರೆ ನಾ ಕುಡಿಯೋದಿಲ್ಲ, ನನಗೆ ಹಶು ಇಲ್ಲ. ಹೀಗಾಗಿ ದೀಸ್ ಆರ್ ದ ಕಾಮನ್ ಇಶ್ಯೂಸ್ ವಿತ್ ದ ಹೆಲ್ತ್ ಪ್ರಾಬ್ಲಮ್ ಬಿಕಾಸ್ ಆಫ್ ಬೇಸಿಕಲಿ ಆಫ್ ದ ಜ್ವರದಿಂದ ಆಗುವ ಇವೆಲ್ಲ ಲಕ್ಷಣಗಳು. ಇದನ್ನು ನಾವು ತಿಳ್ಕೊಬೇಕು. ಇದು ಅವ್ರು ಬೇಕತ್ಲೆ ಮಾಡ್ತಾ ಇಲ್ಲ, ಅವ್ರು ತಿಳ್ಕೊಬೇಕು. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಅಂದ್ರೆ ಕೆಲವೊಂದು ಆಸ್ಪತ್ರೆಗೆ ಬಂದ ಕೂಡಲೇ ನಮ್ಮಲ್ಲಿ 2 ಸಿಸ್ಟಮ್ ಇಟ್ಟಿದೀವಿ. ಒಂದು, ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಯಲ್ಲಿ ಬಂದಾಗ ಅವರನ್ನು ನಾವು ಜನರಲ್ ವಾರ್ಡ್ದಲ್ಲಿ ಇರ್ತೀವಿ. ಸ್ಪೆಷಲ್ ರೂಮ್ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಜನರಲ್ ವಾರ್ಡ್ದಲ್ಲಿ ಇರ್ತೀವಿ. ಅಲ್ಲಿ ಎಲ್ಲಾ ತರದ ಜನ ಇರ್ತಾರೆ. ಯಂಗ್ಸ್ಟರ್ಸ್ ಇರ್ತಾರೆ, ಮಿಡಲ್ ಏಜ್ ಇರ್ತಾರೆ, ಓಲ್ಡ್ ಏಜ್ ಇರ್ತಾರೆ. ಅವ್ರ ಜೊತೆ ಅವ್ರು ಸ್ವಲ್ಪ ಜಲ್ದಿ ಮಿಕ್ಸಪ್ ಆಗ್ತಾರೆ. ಅಂದ್ರೆ ಅವ್ರಿಗೊಂದು ಟೀಮ್ ಸಿಗುತ್ತೆ ಮಾತಾಡ್ಲಿಕ್ಕೆ, ಅವ್ರ ಜೊತೆ ಕೇಳಲಿಕ್ಕೆ. ಅವ್ರು ಯಾರೋ ನ್ಯೂಸ್ ಪೇಪರ್ ತರ್ತಾರೆ, ಒಬ್ರು ಯಾರೋ ಬಿಸ್ಕಿಟ್ ಚಾ ಕೊಡ್ತಾರೆ, ಒಬ್ರು ಮೊಬೈಲ್ ಹಚ್ಚಿರ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ಅದು ಒಂದು ಅವ್ರಿಗೆ ಕೀಪ್ ಮೈಂಡ್ ಬಿಸಿ. ನಾವು ಇನ್ನೊಂದು ಏನ್ ಟ್ರೀಟ್ಮೆಂಟ್ ಫಾಲೋ ಮಾಡ್ತೀವಿ ಅಂದ್ರೆ, ಹಿರಿಯ ನಾಗರಿಕರಲ್ಲಿ ಅಡ್ಮಿಟ್ ಮಾಡ್ಬೇಕಾದ್ರೆ ಹೇಳ್ತೀವಿ. ಎಷ್ಟೋ ಸಲ ಅವ್ರು ಅಡ್ಮಿಟ್ ಆಗ್ಲಿಕ್ಕೆ ಒಪ್ಪೋದಿಲ್ಲ. ಅಡ್ಮಿಟ್ ಆಗ್ಬೇಕಾದ್ರೆ ಹೇಳ್ತೀವಿ, ಸಾಯಂಕಾಲ ನೀವು ಮನೆಗೆ ಹೋಗ್ಬೋದು. ಇನ್ ಕೇಸ್ ಇಫ್ ಇಟ್ ಇಸ್ ಮೈಲ್ಡ್ ಟು ಮಾಡರೇಟ್ ಡಿಸೀಸ್, ನೀವು ರಾತ್ರಿ 9 ಟ್ರೀಟ್ಮೆಂಟ್ ತಗೊಳ್ಳಿ, 9 ಗಂಟೆಗೆ ಮನೆ ಹೋಗಿ, ಮತ್ತೆ ನಾಳೆ ಬೆಳಿಗ್ಗೆ ನಿಮ್ದು ಸ್ನಾನ ಮಾಡಿ ಪೂಜಾ ಮಾಡಿ ಮತ್ತೆ 8 ಗಂಟೆಗೆ ಈ ಆಸ್ಪತ್ರೆಗೆ ಬರಬೇಕು. ಇದು ಆಸ್ಪತ್ರೆ ಪಾಲಿಸಿ. ಎಲ್ಲ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ನಾವು ನಮ್ಮ ಆಸ್ಪತ್ರೆಯಲ್ಲೂ ಹಂಗೆ ಪಾಲಿಸಿ ಮಾಡಿದೀವಿ. ಹಿರಿಯ ನಾಗರಿಕರ ಸಲ ಹಾಗೆ ಪಾಲಿಸಿ ಮಾಡೀವಿ. ಏನಂತೀವಿ ಅಂದ್ರೆ, ಅವರು ಮಕ್ಕಳಿಗೆ ಅಲ್ಲಿ ನಾವು ಕಾನ್ಫಿಡೆನ್ಸ್ ತಗೋತೀವಿ. ನೋಡಿ, ಅವ್ರು ಹಠವಾದಿ ಮಾಡಿದ್ರು ಅವ್ರಿಗೆ ರಾತ್ರಿ ಮನೆ ಕರ್ಕೊಂಡು ಹೋಗಿ. ಇಫ್ ಇಟ್ ಈಸ್ ಇನ್ ದ ಮೈಲ್ಡ್ ಟು ಮಾಡರೇಟ್ ಸ್ಟೇಜ್, ಇಫ್ ಇಟ್ ಇಸ್ ವೆರಿ ಸಿವಿಯರ್ ಪ್ರಾಬ್ಲಮ್, ಅವರು ಕೇಳೋದಿಲ್ಲ, ನಾವು ಅವ್ರಿಗೆ ಕಳ್ಸೋದಿಲ್ಲ. ಅವ್ರಿಗೆ ಮನೆ ಕರ್ಕೊಂಡು ಹೋಗ್ತಾರೆ. ಸಾಯಂಕಾಲವರೆಗೆ ಟ್ರೀಟ್ಮೆಂಟ್ ತಗೋತಾರೆ. ಎಲ್ಲ ಇಂಜೆಕ್ಷನ್ಸ್, ಆಂಟಿಬಯೋಟಿಕ್ಸ್ ಎಲ್ಲ ತಗೊಂಡು ಸಾಯಂಕಾಲ 9 ಗಂಟೆಗೆ ಮನೆ ಹೋಗಿ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಆಸ್ಪತ್ರೆಗೆ ಬಂದು ಇರಬೇಕು ಅಂತ ನಾವು ಹೇಳದಲ್ಲಿ 95% ಆಫ್ ದ ಪೇಷಂಟ್ಸ್ ಅವರು ತುಂಬಾ ಅಗ್ರಿ ಆಗ್ತಾರೆ. ಅವ್ರು ನಾವು ಹೇಳ್ದಂಗೆ ಕೇಳ್ತಾರೆ. 4-5 ದಿವಸ ಬಂದು ಟ್ರೀಟ್ಮೆಂಟ್ ಕೂಡ ತಗೋತಾರೆ. ಇದು ನಾವು ಹೀಗೆ ಪಾಲಿಸಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಬಟ್ ಹೀಗೆ ಪಾಲಿಸಿ ಎಲ್ಲ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ನೀವು ನಿಮ್ಮ ವೈದ್ಯರನ್ನು ಫಸ್ಟ್ ಕೇಳ್ಕೋಬೇಕು, ಹೀಗೆಲ್ಲ ಮಾಡೋದು ನಿಮ್ಮಲ್ಲಿ ಪರಿಸ್ಥಿತಿ ಇದೆನಾ. ಓಕೆ, ಹೀಗಿದೆ ಇದ್ದಲ್ಲಿ ಹಿರಿಯ ನಾಗರಿಕರು ಅಡ್ಮಿಟ್ ಆಗ್ಲಿಕ್ಕೆ ಒಪ್ತಾರೆ, ಟ್ರೀಟ್ಮೆಂಟ್ ತೊಗೊಳಕ್ಕೆ ಒಪ್ತಾರೆ. ನಾವು ಬಹಳ ಫೋರ್ಸಿಬ್ಲಿ ಹಾಕ್ಲಿಕ್ಕೆ ಹೋದರೆ ಅವರು ಮಾತ್ರೆಗಳು ತಗೋದಿಲ್ಲ, ಊಟನೂ ಮಾಡೋದಿಲ್ಲ, ಟ್ರೀಟ್ಮೆಂಟ್ಸ್ ಒಳಗೆ ಇಂಜೆಕ್ಷನ್ಸ್ ಕೂಡ ಹಚ್ಚಿಸ್ಕೊಡೋದಿಲ್ಲ. ಅದಕ್ಕೆ ಯಾವಾಗ ಅವರಿಗೆ ಕಾಯಿಲೆ ಆಗುತ್ತೆ, ಬೇಸಿಕಲಿ ಜ್ವರ ಬರೋ ಕಾಯಿಲೆ, ನಿಮೋನಿಯಾ ಆಗ್ಲಿ, ಕೆಮ್ಮು ಜ್ವರ ಆಗ್ಲಿ, ಡೆಂಗ್ಯೂ ಫೀವರ್ ಆಗ್ಲಿ, ಇಂಥ ಕಾಯಿಲೆ ಇದ್ದಾಗೆ ನಾವು ಅವರನ್ನು ತುಂಬಾ ಒಂದು ಚಿಕ್ಕ ಹುಡುಗರ ಇದ್ದಾಗೆ ಅವರನ್ನು ಸಂಭಾಳಿಸಿ, ಅವರನ್ನು ಕಿವಿ ಮಾತು ಹೇಳಿ, ವೈದ್ಯರು ಕೂಡ ಅವರ ಜೊತೆ ಸಹಕರಿಸಿ ಮಾಡ್ದಲ್ಲಿ 95% ಆಫ್ ದ ಓಲ್ಡರ್ ಪೀಪಲ್ ಅವರು ಅಗ್ರಿ ಆಗ್ತಾರೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಧನ್ಯವಾದಗಳು ಸರ್. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ನನ್ ಪ್ರಶ್ನೆ ಬಂದ್ಬಿಟ್ಟು ಸರ್, ಈಗ BP ಶುಗರು ತುಂಬಾ ಜನಕ್ಕಿರುತ್ತೆ, ಹಿರಿಯ ನಾಗರಿಕರಿಗೆ. ಈಗ ಮನೇಲಿ ಕೆಲವರು ಎಲ್ಲ ಮಿಷನ್ಸ್ ಇಟ್ಕೊಂಡಿರ್ತಾರೆ. ಆ ಮನೇಲೆ ಚೆಕ್ಅಪ್ ಮಾಡ್ಕೊಳ್ಳೋದು ಬೆಟರ ಅಥವಾ ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕಾ ಅವರು? ಬಹಳ ಒಳ್ಳೆ ಪ್ರಶ್ನೆ. ಹಿರಿಯ ನಾಗರಿಕರು ಎಷ್ಟು ಅನುಭವಿಗಳು ಇರ್ತಾರಲ್ಲ, ನಾಗರಿಕರಲ್ಲಿ ಮನೆಯಲ್ಲಿ ಶುಗರ್ ಚೆಕಿಂಗ್ ಮೆಷಿನ್ ಇರ್ತಲ್ಲ, ಎಷ್ಟು ಪ್ರಕಾರದಲ್ಲಿ ಅವರು ಮಿಸ್ಯೂಸ್ ಮಾಡ್ತಾರೆ ಅನ್ನೋದು ಇದೆ. ಈ ಮಷಿನ್ಸ್ ಯಾರಲ್ಲಿ ಇರಬೇಕು, ಯಾರ ಮನೆಯಲ್ಲಿ ಇರಬೇಕು ಅನ್ನೋದು ಕೂಡ ಒಂದು ಮಾತು. ಯಾರು ಹಿರಿಯ ನಾಗರಿಕರು ಒಂಟಿತನ ಆಗಿರ್ತಾರೆ ಅಥವಾ ಕೇವಲ ಇಬ್ಬರೇ ಗಂಡ ಹೆಂಡತಿ ಇರ್ತಾರೆ, ಮಕ್ಳು ಇರೋದಿಲ್ಲ, ಅವ್ರಿಗೆ ಯಾರು ಕರ್ಕೊಂಡ್ಬರೋರು ಡಾಕ್ಟರ್ ಹೋಗೋ ಇರೋದಿಲ್ಲ, ಅಥವಾ ಚೇರ್ ಇಡನ್ ಇರ್ತಾರೆ ಅಥವಾ ಬೆಡ್ ಇಡನ್ ಇರ್ತಾರೆ, ಅಂತವರ ಮನೆಯಲ್ಲಿ ಡಿಜಿಟಲ್ BP ಮಷಿನ್ ಹಾಗೂ ಡಿಜಿಟಲ್ ಗ್ಲೂಕೋಮೀಟರ್ ಇಸ್ ಅ ಮಸ್ಟ್, ಇಸ್ ಅ ಮ್ಯಾಂಡೇಟರಿ, ಅವ್ರ ಮನೇಲಿ ಇರಬೇಕು. ಆಮೇಲೆ ಇದು ಯಾವತ್ತಲೂ ಲೋಡೆಡ್ ಇರ್ಬೇಕು. ಶುಗರ್ ಸ್ಟ್ರಿಪ್ಸ್ ಆಗ್ಲಿ, BP ರಿಚಾರ್ಜ್ ಆಗ್ಲಿ ಯಾವತ್ತಲೂ ಇರ್ಬೇಕು. ಯಾಕಂದ್ರೆ ಸಡನ್ಲಿ ಶುಗರ್ ಡೌನ್ ಆದಾಗ ದಿಸ್ ಮಷಿನ್ಸ್ ಹೆಲ್ಪ್ಸ್. ಶುಗರ್ ಡೌನ್ ಆದಾಗಲಿ ಅಥವಾ ಹೆಚ್ಚಾಗಿ ಏನ್ ಪರಿಣಾಮ ಆಗುತ್ತೆ, ಆವಾಗ ನಾವು ಹೋಮ್ ವಿಸಿಟ್ ಮಾಡಿದಾಗ ಅವರು ಅಲ್ಲೇ ಮಷಿನ್ ತಗೊಂಡು ಚೆಕ್ ಮಾಡಿ ಹೇಳ್ತೀವಿ ಶುಗರ್ ಎಷ್ಟಿದೆ. ಇದರದ ಅಡ್ವಾಂಟೇಜ್ ಇದು. ಮನೆಯಲ್ಲಿ ಯಾರೋ ಇರೋದಿಲ್ಲ, ಅವ್ರು ಕರ್ಕೊಂಡು ಹೋಗೋರು ಬರೋರು ಯಾರು ಇರೋದಿಲ್ಲ, ಅಥವಾ ಬೆಡ್ ಇಡನ್ ಇದ್ದಾರೆ ಅಥವಾ ಚೇರ್ ಇಡನ್ ಇದ್ದಾರೆ, ಅಂತವ್ರಿಗೆ ಇದು ಒಳ್ಳೇದು. ಮನೆಯಲ್ಲಿ ಇರೋದು ಮಷಿನ್ ಒಳ್ಳೇದು. ಈಗ ಇದೇನ್ 60 to 70 years ಏನ್ ಆಕ್ಟಿವ್ ಇರ್ತಾರಲ್ಲ, ಇವ್ರು ಏನ್ ಮಾಡ್ತಾರೆ, ಶುಗರ್ ಎವ್ರಿ ಸೆಕೆಂಡ್ ಡೇ, ಪ್ರತಿ ದಿನ ಅಥವಾ ಪ್ರತಿ 2ನೇ ದಿವಸ ಒಂದು ಚೆಕ್ ಮಾಡೋದು. ಇವತ್ತು ಕಡಿಮೆ ಇದೆ ಅಂದ್ರೆ ಒಂದು ಸ್ವೀಟ್ ತಿನ್ಬಿಡೋದು. ಆಮೇಲೆ ಇವತ್ತು ಬಹಳ ಹೆಚ್ಚು ಬಂದಿದೆ, 250 ಬಂದಿದೆ ಅಂದ್ರೆ ಸ್ವೀಟ್ ತಿನ್ನೋದಿಲ್ಲ ಆ ದಿವಸ. ಹಿಂಗೆಲ್ಲ ಕೆಲವೊಂದು ಟೈಮ್ ಮಿಸ್ಯೂಸ್ ಕೂಡ ಮಾಡ್ತಾರೆ. ಆಮೇಲೆ ನಾನು ಬಹಳ ಜನ ಹಿರಿಯ ನಾಗರಿಕರು ನೋಡಿದೀನಿ, ಅವರು ನಮ್ಗೆ ಆಸ್ಪತ್ರೆಗೆ ಬರೋಕ್ಕಿಂತ ಮೊದಲು ಅವರು ಶುಗರ್ ಚೆಕ್ ಮನೇಲೆ ಶುಗರ್ ಚೆಕ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಶುಗರ್ ಚೆಕ್ ಮಾಡಿ ನೋಡಿದ ಕೂಡಲೇ ಅವಾಗ ಹೇಳ್ತಾರೆ, ಅಯ್ಯೋ ಮನೇಲೂ ಹೆಚ್ಚಿತ್ತು ಸರ್, ಇಲ್ಲಿನೂ ಹೆಚ್ಚು ಬಂದಿದೆ ಅಂತ. ಅಂದ್ರೆ ಅವರು ದೇ ಆರ್ ವೆರಿ ಇಂಟೆಲಿಜೆಂಟ್ ಅಂಡ್ ಮೋರ್ ಎಕ್ಸ್ಪೀರಿಯನ್ಸ್ ಪರ್ಸನ್.
ಯೂಸ್ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಮಿಸ್ಯೂಸ್ ಆಗುವ ಚಾನ್ಸಸ್ ಇರುತ್ತೆ. ಹಿರಿಯ ನಾಗರಿಕರು ಅವರು ಲ್ಯಾಬ್ರೇಟರಿಗೆ ಹೋಗೋಂಗ ಅಥವಾ ಲ್ಯಾಬ್ರೇಟರಿದವ್ರಿಗೆ ಮನೆಗೆ ಬರ್ತಾರೆ. ಇವನ್ ನೀವು ಮಷಿನ್ಸ್ ಇರ್ಲಿಲ್ಲ ಅಂದ್ರೂ ಲ್ಯಾಬ್ರೇಟರಿದವರೇ ಮನೆಗೆ ಬಂದು ಬ್ಲಡ್ ತಗೊಂಡು ಹೋಗಿ ರಿಪೋರ್ಟ್ ಕೊಡೋ ಈಗ ಫೆಸಿಲಿಟಿ ಬಂದಿದೆ, ನಮ್ಮ ಬಿಜಾಪುರಲ್ಲಿ ಕೂಡ ಇದೆ. ಹಾಗೆ ಅಡ್ವಾಂಟೇಜ್ ಈಸ್ ಸಿಚುವೇಶನ್ ಬೇಸ್ಡ್. ಮನೆಯಲ್ಲಿ ಯಾರು ಇಲ್ಲ, ನಿಮ್ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅಂದ್ರೆ ಮಷಿನ್ ಇಟ್ಕೊಳ್ಳಿ, ಇಲ್ಲ ನಾವು ಹೋಗ್ಬೋದು, ವೈದ್ಯರನ್ನು ಕಾಣಬಹುದು, ಆಮೇಲೆ ಅವರು ಲ್ಯಾಬ್ರೇಟರಿಯಲ್ಲಿ ಚೆಕ್ ಮಾಡಬಹುದು, ಅದು ಕೂಡ ಒಳ್ಳೇದು. ನಾವು ಎಷ್ಟೋ ಜನ ಈಗ ಹಿರಿಯ ನಾಗರಿಕರಲ್ಲಿ ಅವರು ಚೇರ್ ಇಡನ್ ಇದ್ದಾರೆ, ಅವ್ರ ಮನೆಯಲ್ಲೇ ಶುಗರ್ ಚೆಕ್ ಮಾಡ್ತಾರೆ, ಅವ್ರ ರಿಪೋರ್ಟ್ ತಗೊಂಡು ಅವ್ರ ಮಕ್ಕಳು ನಮ್ಮಲ್ಲಿ ಬರ್ತಾರೆ. ಅದ್ರ ಬಗ್ಗೆ ನಾವು ಆಮೇಲೆ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಿ, ಅಥವಾ 3 ತಿಂಗಳಿಗೊಮ್ಮೆ ಅಥವಾ ಎವ್ರಿ 6 months ಅವರನ್ನು ಆಸ್ಪತ್ರೆಯನ್ನು ಕರ್ಕೊಂಡು ಬರ್ತೀವಿ. ಹೀಗೆ ಮಾಡಿ ವೈದ್ಯರನ್ನು ಯಾವಾಗ ಕಾಣಬೇಕು, ರಕ್ತ ಒತ್ತಡ ಇವತ್ತು ಹೆಚ್ಚಿದೆ, ಅವ್ರು ನಿರ್ಲಕ್ಷ್ಯ ಮಾಡಬಾರ್ದು, ತಕ್ಷಣ ಅವರು ವೈದ್ಯರನ್ನು ಕಾಣಬೇಕು. 150/90, 150 ಸಿಸ್ಟಾಲಿಕ್, 90 ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಕಂಡಲ್ಲಿ ಓಕೆ, ದಟ್ ಇಸ್ ಗುಡ್ ಥಿಂಗ್. ಇದಕ್ಕಿಂತ ಹೆಚ್ಚಾದಲ್ಲಿ ತಕ್ಷಣ ವೈದ್ಯರನ್ನು ಕಾಣಬೇಕು. ಸಕ್ಕರೆ ಲೆವೆಲ್, ಬೆಳಿಗ್ಗೆ ಖಾಲಿ ಹೊಟ್ಲೆ ಫಾಸ್ಟಿಂಗ್ ಬ್ಲಡ್ ಶುಗರ್ 150, 120 ಇರ್ಬೇಕು, 130 ಇದ್ರೆ 150 ಆಯ್ತು ಅಥವಾ 180 ಆಗಿತ್ತು, ಮಧ್ಯಾಹ್ನ ಶುಗರ್ ಲೆವೆಲ್ 250 ದಾಟ್ತು, ಅವರು ತಕ್ಷಣ ವೈದ್ಯರನ್ನು ಕಾಣಬೇಕು. ನಾನು ನಾಳೆ ಹೋಗ್ತೀನಿ, ಇವತ್ತು ಬೇಡ, ಇವತ್ತೇನೋ ಮಷೀನಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಏನಾದ್ರು ಕಾರಣ ಹೇಳಿ ಅವರು ಮನೇಲಿ ಇರಬಾರ್ದು. ಸೊ ಮನೆಯಲ್ಲಿ ಇರೋದು ಮಷೀನ್ ಅಡ್ವಾಂಟೇಜು ಇದೆ, ಕೆಲವೊಂದು ಸೆಕ್ಷನ್ ಆಫ್ ಸೀನಿಯರ್ ಸಿಟಿಜನ್ಸ್ ಸಣ್ಣ ಪ್ರಮಾಣದಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಅವರು ರೆಗ್ಯುಲರ್ಲಿ ಶುಗರ್ ಅನ್ನು ಚೆಕ್ ಮಾಡ್ಕೋತಾ ಇರ್ಬೇಕು. ಅವರು ಸ್ಟ್ರಿಪ್ಸ್ ತಂದಿರ್ತಾರೆ, ಆ ಸ್ಟ್ರಿಪ್ಸ್ ಲೈಫ್ ಸ್ಪ್ಯಾನ್ 6 months 1 year ಅಷ್ಟೇ ಉಳಿದಿರ್ತದೆ. ಇವರು ವರ್ಷಾಂಗಟ್ಲೆ ಅದೇ ಸ್ಟ್ರಿಪ್ ಯೂಸ್ ಮಾಡ್ಕೋತಾ ಇದ್ರೆ ಎಕ್ಸ್ಪೈರಿ ಆದ್ಕೂಲೇನು ಅದೇ ಸ್ಟ್ರಿಪ್ ಯೂಸ್ ಮಾಡ್ತಾ ಇರ್ತಾರೆ. ಆವಾಗ ರಾಂಗ್ ರಿಪೋರ್ಟ್ಸ್ ಬರೋ ಚಾನ್ಸಸ್ ಹೆಚ್ಚಿರ್ತದೆ. ಅದಕ್ಕೆ ಮನೆಯಲ್ಲಿ ರೆಕಾರ್ಡ್ ಮಾಡ್ಲಿ ಅಂತ, ಆದರೂ ಪ್ರತಿ 3 ತಿಂಗಳಿಗೊಮ್ಮೆ ವೈದ್ಯರನ್ನು ಕಾಣಬೇಕು. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ಈಗ ವಯಸ್ಸಾಗಿರೋರು ಮನೆಯಲ್ಲಿ ಇದ್ದಾಗ ಅವರು ಹೇಗೆ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಆಹಾರದ ವಿಚಾರದಲ್ಲಾಗಿರ್ಬೋದು, ಹೇಗೆ ನೋಡ್ಕೊಂಡು ಮುತುವರ್ಜಿ ವಹಿಸ್ಕೋಬೇಕು ಸರ್ ಅವರು? ಮೇಡಮ್, ಹಿರಿಯ ನಾಗರಿಕರು ತುಂಬಾ ಅನುಭವಿಗಳು, ಅವರಿಗೆ ಹೆಚ್ಚಾಗಿ ನಾವು ಏನು ಹೇಳೋದು ಬೇಕಾಗುದಿಲ್ಲ. ಅವರು ಸೆಲ್ಫ್ ಮೋಟಿವೇಶನ್, ಖುದ್ದಾಗಿ ನನ್ನ ಆರೋಗ್ಯನ ನಾನು ಕಾಪಾಡ್ಕೊಳ್ತೇನೆ, ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಆಗ್ಲಿ ಅಥವಾ ಸಾಮಾಜಿಕವಾಗ್ಲಿ ನಾನು ಕಾಪಾಡ್ಕೊಳ್ತೇನೆ ಅನ್ನೋದು ಒಂದು ಇಚ್ಛಾ ಇದ್ದಲ್ಲಿ ಅವರು ತುಂಬಾ ಒಳ್ಳೇದಾಗೆ ಕೇರ್ ಮಾಡ್ಕೊತಾರೆ. ಅದೇ ರೀತಿ ಅವರು ಒಂದು ಜೀವನ ಶೈಲಿ ಇರುತ್ತೆ, ದಿನಾಲು 6 ಗಂಟೆಗೆ ಏಳ್ಬೇಕು. ಕೆಲವೊಬ್ರು ಹಿರಿಯ ನಾಗರಿಕರು 5 ಗಂಟೆಗೆ ಹೇಳ್ತಾರೆ, ಅವ್ರ ಮನೇಲಿ ಅವ್ರಿಗೆ ಕಿರಿಕಿರಿ ಮಾಡ್ತಾನೆ, 5 ಗಂಟೆಗೆ ಎದ್ದು ಏನ್ ಮಾಡ್ತೀಯಪ್ಪ, ಸುಮ್ಮಲ್ಕೋ. ನಾವು ಅವ್ರಿಗೆ ಸ್ಟಾಪ್ ಮಾಡಬಾರ್ದು. ಅವರು ರೂಟೀನ್ ಏನ್ ಮಾಡ್ಬೇಕಂತಾರೆ ಮಾಡಿಸ್ಕೊಳ್ಳಿ. ಅವ್ರ 5 ಗಂಟೆಗೆ ಎದ್ದು ಸ್ವಲ್ಪ ಏನಾರ ಗಾರ್ಡನ್ ಮಾಡ್ಬೇಕಂತಾರೆ ಅಥವಾ ಪೂಜಾ ಮಾಡ್ಬೇಕಂತಾರೆ. ಆಮೇಲೆ ಅವರು ಒಂದು ಜೀವನ ಶೈಲಿ ಮೇಂಟೈನ್ ಮಾಡ್ಕೋತಾ ಇರ್ತಾರೆ. ಬಟ್ ನೀವು ಹೇಳಿದ ಪ್ರಶ್ನೆಗೆ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರ ಬ್ರೇಕ್ಫಾಸ್ಟೇ 12 ಗಂಟೆಗೆ ಆಗುತ್ತೆ. ಇದು ಆಗ್ಬಾರ್ದು. ಬ್ರೇಕ್ಫಾಸ್ಟ್ ಟೈಮಿಂಗ್ ಬೆಳಗ್ಗೆ 8 ರಿಂದ 9, ಈ ಟೈಮಿಗೆ ಅವರು ಟಿಫಿನ್ ಮಾಡಲೇಬೇಕು. ನೀವು ಹೇಳಿದ ಪ್ರಕಾರ ಅವ್ರು ಕೆಲವೊಬ್ರು ಹಿರಿಯ ನಾಗರಿಕರು ನಿರ್ಲಕ್ಷ್ಯ ಮಾಡ್ತಾರೆ, ಬ್ಯಾಡ ಬಿಡಿ, ಇನ್ನ ಟೈಮ್ ಇದೆ, ನಾ ಮನೇಲಿ ಇರ್ತೀನಿ, ನಾ ಹೋಗೋದಿಲ್ಲ, ಯಾವಾಗ ಬೇಕಾ ತಿನ್ಬಹುದು. ಹಾಗೆ ಆಗ್ಬಾರ್ದು. ಅವರು ಪಾಲಿಸಬೇಕಾಗಿದ್ದಂದ್ರೆ ಟೈಮಿಂಗ್ ಆಫ್ ಫುಡ್. ಬೆಳಿಗ್ಗೆ ಅವರು ಟಿಫಿನ್ ಆಗೇಬೇಕು, ಮಧ್ಯಾಹ್ನ ಅವ್ರು ಊಟ ಮಾಡಬೇಕು, ಸಾಯಂಕಾಲ 6 ಗಂಟೆಗೆ ಒಂದು ಗ್ಲಾಸ್ ಹಾಲು ಅಥವಾ ಒಂದು ಫ್ರೂಟ್ಸ್, ಮತ್ ರಾತ್ರಿ 9 ಗಂಟೆಗೆ ಊಟ ಮಾಡಬೇಕು. ಸೆಕೆಂಡ್, ಮೆಂಟಲ್ ಆಕ್ಟಿವಿಟಿ. ಅವ್ರು ಏನಾದ್ರು ಒಂದು ಒಳ್ಳೆ ಕಾಮಿಡಿ ಶೋ, ಟಿವಿಯಲ್ಲಿ ಈಗ ಹಿರಿಯರು ನೋಡ್ಬೇಕಾಗಿದ್ದು ಏನಂದ್ರೆ ಕಾಮಿಡಿ ಶೋ. ಇವು ಏನೆಲ್ಲ ನೀವು ಸೋಪ್ ವಾಚ್ ಬರ್ತಾಳೆ, ಅದರಲ್ಲಿ ಎಲ್ಲ ನೆಗೆಟಿವ್ ಹೆಚ್ಚು ಬರ್ತಾ ಇದೆ. ಆಮೇಲೆ ಅತ್ತೆ ಸೊಸೆ ಜಗಳ, ಅಪ್ಪ ಮಗ ಜಗಳ, ಇಂಥವೇ ಹೆಚ್ಚು ಸೀರಿಯಲ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಅಂತ ಸೀರಿಯಲ್ಸ್ ಇವರು ನೋಡ್ಬಾರ್ದು. ಇವರು ಬ್ಯುಸಿ ಇರ್ಬೇಕು. ಏನ್ ನೋಡ್ಕೋತಿರ್ಬೇಕಂದ್ರೆ ಇವರು ಕಾಮಿಡಿ ಸೀರಿಯಲ್ಸ್ ನೋಡ್ತಾ ಇರ್ಲಿ. ನ್ಯೂಸ್ ಕೂಡ ನೋಡ್ಲಿ, ಕೆಲವೊಂದು ಇಂಪಾರ್ಟೆಂಟ್ ಹೆಡ್ಲೈನ್ಸ್ ಅಥವಾ ಒಂದು ಇನ್ ಡೆಪ್ತ್ ನ್ಯೂಸ್ ನೋಡ್ಲಿ, ಅಷ್ಟೇ ಸಾಕು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಒಂದ್ ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸೀರಿಯಲ್ಸ್ ನೋಡ್ಕೋತಾ ಇದ್ದಾರೆ, ಅವರು ನಕ್ಕೋತಾ ಇದ್ದಾರೆ, ಅವರಲ್ಲಿ ಒಳ್ಳೆ ಒಂದು ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ. ಅಂಡ್ ದಟ್ ಕೀಪ್ಸ್ ಹಿಮ್ ವೆಲ್ ಬೀಯಿಂಗ್. ಹಿಸ್ ವೆಲ್ ಬೀಯಿಂಗ್ ವಿಲ್ ಬಿ ಇಂಪ್ರೂವ್ಡ್ ಬೈ ಮೆನಿ ಟೈಮ್ಸ್. ಆಮೇಲೆ ಅವರು ಮನೆಯಲ್ಲಿ ಇದ್ದಾಗ ಬೀಳಲಾದಂಗೆ ನೋಡ್ಕೋಬೇಕು. ಆಮೇಲೆ ರೆಗ್ಯುಲರ್ ಹೈಜೀನ್,
ಊಟ ಮಾಡ್ದಾಗ್ಲಿ, ಆಮೇಲೆ ಟಾಯ್ಲೆಟ್ ಹೋಗಿ ಬಂದಾಗಲಿ ಹ್ಯಾಂಡ್ ವಾಶು, ರೆಗ್ಯುಲರ್ ಹ್ಯಾಂಡ್ ಹೈಜೀನ್ ಇದೆಲ್ಲ ಅವರು ಮೇಂಟೈನ್ ಮಾಡ್ಕೋತಾ ಇರಬೇಕು. ಸೊ ಹಿ ಶುಡ್ ಕೀಪ್ ಹಿಮ್ಸೆಲ್ಫ್ ಬಿಸಿ. ತಾವು ಏನಾದರೂ ಒಂದು ಕಾರ್ಯ ಮಾಡ್ಕೋತಾ ಇರಬೇಕು. ಮಧ್ಯಾಹ್ನ 1-2 ಗಂಟೆ ನ್ಯಾಪ್ ತಗೊಂಡ್ರು ಒಳ್ಳೇದು. 45 ಮಿನಿಟ್ಸ್ ನ್ಯಾಪ್ ತಗೊಂಡ್ರು ಒಳ್ಳೇದು. ಕೆಲವೊಬ್ರು ರೂಢ ಇರುತ್ತೆ, ಮಧ್ಯಾಹ್ನ ಊಟ ಮಾಡಿದ ಕೂಡಲೇ 3-4 ಗಂಟೆ ನಾ ಮಲಗಬೇಕು. ಓಕೆ, ಮಲಗ್ಲಿ. ಸೊ ಅವರ ಒಂದು ಜೀವನ ಶೈಲಿ ರೂಟೀನ್ ಏನಿದೆ ಅದು ಅವರು ಕಂಟಿನ್ಯೂ ಮಾಡ್ಕೋತಾ ಇರಬೇಕು. ಅದರಲ್ಲಿ ನಾವು ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅದನ್ನು ನಾವು ಇಂಟರ್ಫಿಯರ್ ಆಗಬಾರದು. ಆಮೇಲೆ ಅವರು ಸ್ವಲ್ಪ ಅವ್ರ ಮೇಲೆ ಲಕ್ಷ್ಯ ಇಡ್ಬೇಕು. ಅವ್ರ ಮಾತ್ರೆಗಳು ಕರೆಕ್ಟ್ ತೋತಾ ಇದ್ದಾರೋ ಇಲ್ಲೋ, ಅವರು ಟೈಮ್ ಬೇಕೆ ಊಟ ಮಾಡ್ತಾ ಇದ್ದಾರೋ ಇಲ್ಲೋ, ಇದೆಲ್ಲ ನಾವು ಲಕ್ಷ್ಯ ಇಡಬೇಕು. ಕೇಳುಗರೆ, ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ರು. ಖಂಡಿತ ಅವರು ಸಾಕಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ರು. ಖಂಡಿತ ಹಿರಿಯರಲ್ಲಿ ವಯಸ್ಸಾದಂತಹ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬರುತ್ತೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅಂತಹ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಳುವಂಥದ್ದು ಮತ್ತು ಅವ್ರನ್ನ ಕೇರ್ ಮಾಡುವಂಥದ್ದು ತುಂಬಾ ಮುಖ್ಯ. ಆ ವಿಷಯಗಳನ್ನ ಖಂಡಿತ ನಮಗೆ ಸಾಕಷ್ಟು ತಿಳಿಸ್ಕೊಟ್ರು ಕಾರ್ಯಕ್ರಮದ ಮೂಲಕ. ಹಾಗಾಗಿ ಮತ್ತೊಮ್ಮೆ ನಾನು ಡಾಕ್ಟರ್ ಆನಂದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳುಗರೆ, ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 mszcr@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಕೇಳುಗರೆ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದಂಥ ಹೈ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.